ರಕ್ಷಿತಾ ಶೆಟ್ಟಿಗೆ ಕ್ಯಾಕ್ರಿಸ್ ಥೂ ಅಂತ ಉಗಿದಂತ ಸುದೀಪ್ ಸರ್. ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಕ್ಯಾಕ್ರಿಸಿ ಥೂ ಅಂತ ಉಗಿತಾ ಇದಾರೆ. ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಮಾಡದಂತ ತಪ್ಪೇನು? ಅದೇನು ಸಂಬಂಧ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಯಾವ ಸಂಬಂಧ? ಯಾರ ಜೊತೆ ಸಂಬಂಧ? ಯಾವ ಒಂದು ಸಂಬಂಧಕ್ಕೆ ರಕ್ಷಿತಾ ಶೆಟ್ಟಿ ಆ ರೀತಿ ಸುದೀಪ್ ಸರ್ ಹತ್ತ ಬೈಸ್ಕೊಂಡಿದ್ದು? ರಕ್ಷಿತಾ ಶೆಟ್ಟಿ ಒಂದು ಟೀಮ್ ಅನ್ನ ಕಟ್ಕೊಂಡಿದ್ದಾಳೆ, ಒಂದಷ್ಟು ಸಂಬಂಧಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಆ ಸಂಬಂಧಗಳ ಜೊತೆ ಇರ್ಬೇಕು ಅಂತ ಬಿಗ್ ಬಾಸ್ ಮನೇಲಿ ಆಸೆ ಪಡ್ತಾ ಇದ್ದಾಳೆ. ಅವ್ರನ್ನ ಹೊರತುಪಡಿಸಿ ಉಳಿದಂತ ಕಂಟೆಸ್ಟೆಂಟ್ ಗಳನ್ನ ಆಚೆ ಇಡ್ತಾ ಇದ್ದಾಳೆ. ಒಟ್ನಲ್ಲಿ ಇವತ್ತು ಸುದೀಪ್ ಸರ್ ಹತ್ರ ರಕ್ಷಿತಾ ಶೆಟ್ಟಿ ಸರಿಯಾಗಿ ಉಗಿಸ್ಕೊತಾ ಇದ್ದಾಳೆ. ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಮಾಡದಂತ ತಪ್ಪೇನು? ಅಥವಾ ಏನೂ ತಪ್ಪು ಮಾಡದೆ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿಗೆ ಉಗಿದ್ರ? ಯಾಕೆ ಉಗಿದ್ರು? ಟಾರ್ಗೆಟ್ ಮಾಡಿ ಏನಾದ್ರು ಉಗಿದ್ರ ಅಥವಾ ಆಚೆ ಹಾಕ್ಬೇಕಂತ ಪ್ಲಾನ್ ಮಾಡ್ಬಿಟ್ಟು ಉಗಿದ್ರ? ಹೌದು ಸ್ನೇಹಿತರೆ, ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದೆ. ಇವತ್ತಿನ ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಸರಿಯಾಗಿ ಬೈಸ್ಕೋತಾ ಇದ್ದಾಳೆ ಸುದೀಪ್ ಸರ್ ಜೊತೆ. ಸೊ ಹಾಗಾದ್ರೆ ಸುದೀಪ್ ಸರ್ ಸುಖ ಸುಮ್ಮನೆ ಬೈಯೋದಿಲ್ಲ. ಬೈತಾರೆ ಅಂದ್ರೆ ಒಂದಷ್ಟು ರೀಸನ್ಸ್ ಗಳು ಇರುತ್ತೆ. ಯಾವ ಒಂದು ಕಾರಣಕ್ಕೆ ಸುದೀಪ್ ಸರ್ ಆ ರೀತಿ ಬೈತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅಂತ ನೀವು ಕೇಳ್ಬೋದು. ಸೊ ಆ ಒಂದಷ್ಟು ರೀಸನ್ಸ್ ಗಳನ್ನ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀಟಾಗಿ ಹೇಳ್ತಾ ಹೋಗ್ತೀನಿ ಯಾವ ಒಂದು ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಬೈಸ್ಕೋತಾ ಇದ್ದಾಳೆ ಇವತ್ತು ಅಂತಂದೇಳಿ. ಇವತ್ತಿನ ಪ್ರೊಮೋ ನೋಡ್ಕೊಂಡು ಡಿಸ್ಕಷನ್ ಶುರು ಮಾಡೋಣ. ಅದ್ರ ಜೊತೆಗೆ ನಿಮ್ಗೆ ರೀಸನ್ಸ್ ಗಳು ಕೂಡ ಹೇಳ್ತೀನಿ ರಕ್ಷಿತಾ ಶೆಟ್ಟಿ ಎಡವಿದ್ದೆಲ್ಲಿ ಅಂತ. ರಕ್ಷಿತಾ, ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ, ನಾವೇ ಕೂತ್ಕೊಳ್ತೀವಿ. ನೀವು ರಘುವನ್ನಗೆ ಯೂಸ್ ಮಾಡ್ತಾ ಇದ್ದೀರಾ. ನಂದು ರಘು ನನ್ನ ಕಂಫರ್ಟ್ ಝೋನ್ ಅದು. ಸಂಬಂಧ ಇಟ್ಕೊಂಡು ನೀವು ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರಘು ಅವ್ರ ಜೊತೆ ಬೇರೆ ಯಾವುದೇ ಕಂಟೆಸ್ಟೆಂಟ್ ಬೇರೆಯವ್ರು ಮಾತಾಡಿದ್ರು ಕೂಡ ನೀವು ಸಹಿಸ್ಕೊಳಲ್ಲ. ಸರಿ, ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಹಾಕಿದ್ರು. ಈಗ ರಕ್ಷಿತಾ ಶೆಟ್ಟಿ ಬೀನ್ ಬ್ಯಾಗ್ ಗಳನ್ನ ತಗೊಂಡು ಸೈಡ್ ಇಡೋಂಥದ್ದನ್ನ ಹಾಕಿದ್ರು. ನಾನು ಅವತ್ತೇ ಹೇಳಿದ್ದೆ, ಇದು ತುಂಬಾ ಇಶ್ಯೂ ಆಗೋಂತ ಹೈಲೈಟ್ ಆಗಿರುತ್ತೆ. ಹೇಳಕ್ಕಾಗಲ್ಲ, ಈ ಒಂದು ವಿಚಾರನ ಇಟ್ಕೊಂಡು ಫನ್ನಿಯಾಗಿ ಕೂಡ ಡಿಸ್ಕಸ್ ಮಾಡ್ಬೋದು ಅಂತ. ಇದು ಆಕ್ಚುಲ್ ಆಗಿ ನೋಡ್ಬೇಕು ಅಂತಂದ್ರೆ ಫನ್ನಿಯಾಗಿ ಡಿಸ್ಕಸ್ ಮಾಡುವಂತ ಮ್ಯಾಟರ್. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಅಂತ ಅದ್ರ ಬಗ್ಗೆ ಸೆಪರೇಟ್ ಆಗಿ ನಾನು ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಸುದೀಪ್ ಸರ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋಂತ ನೆಸೆಸಿಟಿ ಇತ್ತ ಅಂತ ನನ್ನ ಒಂದು ಅನಿಸಿಕೆ. ಬಟ್ ಇಟ್ಸ್ ಓಕೆ. ಇದ್ರ ಮಧ್ಯೆ ರಾಶಿಕಾ ಜೊತೆ ಜಗಳ ಆಡ್ಬೇಕಾದ್ರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ದಂತ ಮಾತು, ಬೇಡ ನನಗೆ ಅವ್ರ ಜೊತೆ ಯಾರು ಕೂಡ ಮಾತಾಡೋದು ಇಷ್ಟ ಇಲ್ಲ ಅಂತಂದೇಳಿ ಹೇಳಿದ್ದು. ಈ ತರದ ಮಾತುಗಳನ್ನ ರಕ್ಷಿತಾ ಶೆಟ್ಟಿ ಹೇಳ್ಬಾರ್ದು. ಆಕ್ಚುಲಿ ಅವ್ರಿಗೆ ಯಾರು ಬೇಕು ಅದು ಅವ್ರ ಇಷ್ಟ, ಮಾತಾಡ್ಲಿ, ಇಟ್ಸ್ ಓಕೆ. ಬಟ್ ಬೇರೆಯವ್ರು ಯಾರು ಕೂಡ ಅವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳುವಂತ ಹಕ್ಕು ಇಲ್ಲ. ಸೊ ಆ ಒಂದು ಪಾಯಿಂಟ್, ಆ ಒಂದು ಮಾತನ್ನ ರಕ್ಷಿತಾ ಶೆಟ್ಟಿ ಹೇಳ್ಬಾರ್ದಾಗಿತ್ತು. ಸೊ ಅದು ತುಂಬಾನೇ ಅಫೆನ್ಸ್ ಆಗುತ್ತೆ. ಆ ರೀತಿ ಎಲ್ಲ ಇವ್ರ ಜೊತೆ ಇವ್ರು ಮಾತ್ರ ಮಾತಾಡ್ಬೇಕು, ನಾನ್ ಮಾತ್ರ ಮಾತಾಡ್ಬೇಕು, ಬೇರೆ ಯಾರು ಮಾತಾಡಂಗಿಲ್ಲ, ಆ ರೀತಿ ಮಾತಾಡಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ಆ ಮಾತುಗಳನ್ನ ಹೇಳಿ ರಕ್ಷಿತಾ ಶೆಟ್ಟಿ ಬೇರೆಯವ್ರ ಕಣ್ಣಿಗೆ ಅದು ಕೆಟ್ಟದಾಗಿ ಪೋಟ್ರೆ ಆಗೋ ರೀತಿ ಕಾಣಿಸ್ಕೊತಾ ಇದ್ದಾಳೆ. ಎಸ್ಪೆಷಲಿ ಮೇಲ್ನವ್ರ ಕಣ್ಣಿಗೆ ಒಳ್ಳೆ ಕಂಟೆಂಟ್ ಸಿಕ್ತು ಇವಾಗ, ಹಿಡ್ಕೊಂಡು ರುಬ್ಬೋದಿಕ್ಕೆ, ಹಿಡ್ಕೊಂಡು ಬೈಯೋದಿಕ್ಕೆ. ಇಷ್ಟು ದಿನ ಚೆನ್ನಾಗಿದ್ದು ಈ ರೀತಿ ಕೊನೆಯಲ್ಲಿ ಬೈಸ್ಕೊಳ್ಳೋಂತ ಅವಶ್ಯಕತೆ ಇತ್ತ ಅಂತ ನನ್ನ ಒಂದು ಅನಿಸಿಕೆ. ಗೊತ್ತಿಲ್ಲ, ಬನ್ನಿ ನೋಡೋಣ ಏನಾಗಿದೆ ಮುಂದೆ ಅಂತ. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ಸ್. ಸಂಬಂಧನು ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೇನೂ ಅಲ್ಲ. ಓಕೆ, ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಸಂಬಂಧನ ಇಟ್ಕೊಂಡು ಮನೆನ ನರಕ ಮಾಡ್ತಾ ಇದೀವಿ ಅಂತಂದ್ರೆ ಅದು ಶಾಶ್ವತ ಅಲ್ಲ. ಪ್ಲಸ್ ಇನ್ನೊಂದು ಮಾತು ಹೇಳಿದ್ರು, 2 ಪಾಯಿಂಟ್, ಇಲ್ಲಿ ಸಂಬಂಧನೂ ಕೂಡ ಶಾಶ್ವತ ಅಲ್ಲ, ಯಾರ ರಿಲೇಶನ್ಶಿಪ್, ಯಾರ ಅಪ್ಪನ ಮನೆ ಏನೂ ಕೂಡ ಯಾವುದು ಕೂಡ ಇಲ್ಲಿ ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡ್ಬೇಕು ನೋಡೋಂತ ಆಡಿಯನ್ಸ್ಗಳಿಗೆ. ಏನಪ್ಪಾ ಅಂತಂದ್ರೆ, ನಿಮಗೆ ಜಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೇಲಿ ಈ ಒಂದಷ್ಟು ಸಂಬಂಧಗಳನ್ನ ಇಟ್ಕೊಂಡು, ಇದು ತುಂಬಾ ಕೆಟ್ಟದಾಗಿ ಕೇಳಿಸುತ್ತೆ ಬಟ್ ಆದ್ರೂ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಂಬಂಧಗಳನ್ನ ಇಟ್ಕೊಂಡು ಅಂತಂದ್ರೆ ಮ್ಯೂಟೆಂಟ್ ರಘು ಅವರು ಅಣ್ಣ ಅನ್ನೋ ಒಂದು ಸಂಬಂಧ ಇಟ್ಕೊಂಡು, ಗಿಲ್ಲಿ ಒಳ್ಳೆ ಫ್ರೆಂಡ್ ಅನ್ನೋ ಒಂದು ಸಂಬಂಧನ ಇಟ್ಕೊಂಡು ಏನಾದ್ರೂ ಬಿಗ್ ಬಾಸ್ ಮನೇನ ನರ್ಕ ಮಾಡಿದಾಳಂತ ನಿಮ್ಗೆ ಅನಿಸ್ತಾ ಇದೆನಾ? ಅನ್ಸಿದ್ರೆ ಹೌದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು, ಅದು ಯಾವ ರೀತಿ ನರಕ ಮಾಡಿದಾಳೆ ಅನ್ನೋದನ್ನ ನೀವು ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ ಅಂತಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ಕಮೆಂಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾರು ಗೊತ್ತು, ನಮ್ಮ ವಿಡಿಯೋಗಳನ್ನು ಕೂಡ ಮೇಲ್ನವ್ರು ನೋಡ್ತಾರೆ ಅನ್ನೋದು ನಮಗೆ ಸಾಬೀತಾಗಿದೆ. ಸೊ ಹಾಗಾಗಿ ನೀವು ಹಾಕೋ ಕಮೆಂಟ್ ಇಂದ ಅವ್ರಗಳಿಗೆ ಉತ್ತರ ಕೂಡ ಸಿಗುತ್ತೆ. ಅವ್ರು ಮಾಡದಂತ ತಪ್ಪು ಅಪ್ಪಿತಪ್ಪಿ ಮೇಲ್ನವ್ರು ಏನಾದ್ರು ಬೈತಾ ಇದ್ರೆ, ಅಪ್ಪಿತಪ್ಪಿ ಸುದೀಪ್ ಸರ್ ಬೈದಿರೋದಕ್ಕೆ ತಪ್ಪಾಗಿದ್ರು ಕೂಡ ನಮ್ಗಳ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಕಮೆಂಟ್ ಗಳಿಂದ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋಂತ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಅನಿಸಿಕೆ, ಜೆನ್ಯೂನ್ ಆಗಿರ್ತಕ್ಕಂಥ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ರಕ್ಷಿತಾ ಶೆಟ್ಟಿ ಆ ರೀತಿ ಸಂಬಂಧಗಳನ್ನ ಸೃಷ್ಟಿ ಮಾಡ್ಕೊಂಡು ಮನೆನ ನರಕ ಮಾಡ್ತಾ ಇದ್ದಾಳೆ ಅನ್ನೋ ಸ್ಟೇಟ್ಮೆಂಟ್ ನ ನೀವು ಒಪ್ಕೋತೀರ ಅನ್ನೋದಾದ್ರೆ, ಅಥವಾ ಒಪ್ಕೊಳ್ಳಲ್ಲ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ಟು ಬಿ ಆನೆಸ್ಟ್, ನನ್ನನ್ನು ಕೇಳೋದಾದ್ರೆ ನಿಜವಾಗ್ಲೂ ನಾನು ಒಪ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅದೊಂದು ಒಳ್ಳೆ ಕ್ಯೂಟ್ ಆಗಿರ್ತಕ್ಕಂಥ ಒಂದು ರಿಲೇಶನ್ಶಿಪ್. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿಲ್ವಾ ಅಂತ ಕೇಳಿದ್ರೆ ಇಲ್ಲ, ಮಾಡಿದಾಳೆ. ಬಟ್ ಮಾಡಿದ್ದು ಎಲ್ಲಿ ತಪ್ಪು ಅಂತಂದ್ರೆ, ಅವಳಿಗೆ ಬೇಕಾದಂತ ಸಂಬಂಧಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ. ಅಣ್ಣ ಆಗಿರ್ಲಿ, ಇಲ್ಲೊಬ್ಬ ಫ್ರೆಂಡ್ ಆಗಿರ್ಲಿ, ಇಲ್ಲೊಂದು ತಾಯಿ ಆಗಿರ್ಲಿ, ಇಲ್ಲೊಬ್ರು ಅಮ್ಮ ಆಗಿರ್ಲಿ. ಈಗ ಇಲ್ಲೇ ಸುದೀಪ್ ಸರ್ ಒಂದು ಮಾತು ಹೇಳ್ಬೋದಾಗಿತ್ತು, ನೀನು ಸಂಬಂಧನ ಸೃಷ್ಟಿ ಮಾಡ್ಕೊಂಡು ಮನೆಯಲ್ಲಿ ನರಕ ಮಾಡ್ತಾ ಇದೀಯಾ, ಆ ರೀತಿ ಸಂಬಂಧಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಸುದೀಪ್ ಸರ್ ಬೈಯೋದಾಗಿದ್ರೆ ಅಶ್ವಿನಿ ಗೌಡ ಅವ್ರನ್ನ ಅಮ್ಮ ಅನ್ನೋ ಒಂದು ಪಾತ್ರ, ಅಮ್ಮ ಅನ್ನೋ ಒಂದು
ಕ್ಯಾರೆಕ್ಟರ್ನ ಕೊಟ್ಟಿರ್ತಕ್ಕಂಥ ಧ್ರುವಂತ್ ಅವ್ರಿಗೂ ಕೂಡ ಬೈಬೋದಾಗಿತ್ತು. ಬಿಕಾಸ್ ಅಲ್ಲಿ ಸಂಬಂಧನ ಸೃಷ್ಟಿ ಮಾಡ್ಕೊಂಡಿರೋ ವಿಚಾರಕ್ಕೆ ಬಂದ್ರೆ ಅಶ್ವಿನಿ ಗೌಡ ಅವ್ರನ್ನ ತಾಯಿ ಅಂತಂದೇಳಿ ಧ್ರುವಂತ್ ಅವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಬೈಬೋದಾಗಿತ್ತು, ಯಾಕ್ರಿ ಬಿಗ್ ಬಾಸ್ ಮನೆಗೆ ಬಂದಿರೋದು ನೀವು ನಿಮ್ಮ ಆಟ ಆಡೋದಕ್ಕೆ, ಇಲ್ಲಿ ಯಾಕ್ರಿ ಸಂಬಂಧನ ಸೃಷ್ಟಿ ಮಾಡ್ಬಿಟ್ಟು ಬಿಗ್ ಬಾಸ್ ಮನೇನ ಹಾಳು ಮಾಡ್ತಾ ಇದ್ರಂತ ಧ್ರುವಂತ್ ಅವ್ರಿಗೂ ಬೈಬೋದಾಗಿತ್ತಲ್ಲ. ಆ ಕೆಲಸ ಸುದೀಪ್ ಸರ್ ಮಾಡ್ಲಿಲ್ಲ. ಯಾಕೆ ಹೇಳಿ? ಈ ವಾರ ಹೈಲೈಟ್ ಆಗಿರ್ತಕ್ಕಂಥದ್ದು ಅಶ್ವಿನಿ ಗೌಡ ಅವರು ಗೊತ್ತೋ ಗೊತ್ತಿಲ್ದೇನೋ ಅಥವಾ ಪ್ರೀ ಪ್ಲಾನ್ಡ್ ಆಗಿನೋ ಇರ್ಬೋದು, ಮೇಲ್ನವ್ರು ಏನಾದ್ರು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಕೂಡ ಇರ್ಬೋದು, ಅಶ್ವಿನಿ ಗೌಡ ಅವರೇ ಈ ವಾರದ ಟಾಸ್ಕ್ಗಳಲ್ಲಿ ವಿನ್ ಆಗಿರೋದು, ಈ ವಾರದಲ್ಲಿ ಹೈಲೈಟ್ ಆಗಿರೋದು. ಅದು ಹೈಲೈಟ್ ಆಗಿದ್ರೆ ಓಕೆ, ಮೇಲ್ನವರೇ ಪ್ಲಾನ್ ಮಾಡಿ ಇವರ ಒಂದು ಸ್ಟ್ರೆಂತ್, ಇವರ ಒಂದು ಎಬಿಲಿಟಿ, ಇವರ ಒಂದು ಕೆಪಾಬಿಲಿಟಿ ಎಲ್ಲ ಗೊತ್ತಿದ್ದು ಅದೇ ರೀತಿ ಟಾಸ್ಕ್ ಗಳನ್ನ ಕೊಟ್ಟಿದ್ರೆ ಏನ್ ಮಾಡಕ್ಕಾಗಲ್ಲ. ಆ ರೀತಿ ಹೈಲೈಟ್ ಮಾಡಿದಿದ್ರೆ ಅದು ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರೀ ಪ್ಲಾನ್ ಅಂತ ಹೇಳ್ಬೋದು. ಈಗ ಅಪ್ಪಿ ತಪ್ಪಿ ಏನಾದ್ರು ಅಶ್ವಿನಿ ಗೌಡ ಅವರು ಈ ವಾರ ಹೈಲೈಟ್ ಆಗಿಲ್ಲ ಅಂದಿದ್ರೆ ರಕ್ಷಿತಾ ಜೊತೆಗೆ ಇಲ್ಲಿ ತಾಯಿ ಮಗ ಅನ್ನೋ ಒಂದು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಧ್ರುವಂತ್ ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಉಗಿಬೇಕಾಗಿತ್ತು. ಗೊತ್ತಿಲ್ಲ, ಅದನ್ನ ಎಪಿಸೋಡ್ ನೋಡ್ಬೇಕಾಗತ್ತೆ ಉಗ್ದಿದಾರೋ ಇಲ್ವೋ ಅಂತಂದೇಳಿ. ಬಟ್ ಬರೀ ರಕ್ಷಿತಾ ಶೆಟ್ಟಿ ಮಾತ್ರ ಸಂಬಂಧ ಕಟ್ಕೊಂಡ್ ಬಂದಿದ್ದಾಳೆ ಅನ್ನೋದ್ರ ಬಗ್ಗೆ ಬೈದಿದ್ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ಎಲ್ಲ ಸಂಬಂಧ ಕಟ್ಕೊಂಡ್ರಿ, ನನ್ನ ಅಣ್ಣ, ನನ್ನ ತಂಗಿ, ಬಾಗ್ಲಪ್ಪನ ಆಗುತ್ತೀಗ ಹಿಂಗ್ ಹೋಗ್ತೀರಿ ಎಲ್ಲಾರು. ಈ ಮಾತನ್ನ ಒಪ್ಕೊಂತೀನಿ. ಸುದೀಪ್ ಸರ್ ಹೇಳಿದಂತ ಈ ಮಾತಲ್ಲಿ ನಿಜವಾಗ್ಲೂ ಅರ್ಥ ಇದೆ. ಎಲ್ಲಾನು ಕೂಡ ತಪ್ಪು ಅಂತ ಹೇಳಕ್ಕಾಗಲ್ಲ. ಈಗ ಸುದೀಪ್ ಸರ್ ಹೇಳಿದ್ರು ಒಂದು ಮಾತು, ಏನಪ್ಪಾ ಅಂತಂದ್ರೆ ಈಗ 3 ಜನದಲ್ಲಿ ಅಂದ್ರೆ ಮ್ಯೂಟೆಂಟ್ ರಘು, ಗಿಲ್ಲಿ, ರಕ್ಷಿತಾ ಈ 3 ಜನದಲ್ಲಿ ಯಾರು ಗೆಲ್ಲಬೇಕು ಅಂತ ಇಷ್ಟಪಡ್ತೀರಾ ಅಂತಂದಾಗ ಆಬ್ವಿಯಸ್ಲಿ ಯಾರನ್ನ ಕೇಳಿದ್ರು ಕೂಡ ಅಲ್ಲಿ ನಾನು ಅಂತಾನೆ ಫಸ್ಟ್ ಹೇಳೋದು. ಬಿಕಾಸ್ ಎಲ್ರು ಕೂಡ ಅವ್ರವ್ರ ಆಟ ಆಡೋದಕ್ಕೆ ಹೋಗಿರೋದು. ಹಂಗಂತ ಅದೇ ಆಟ ಆಡಬೇಕು, ಬರೀ ಆಟ ಆಡ್ಕೊಂಡೇ ಇರ್ಬೇಕು ಅಂತಂದ್ರೆ ಬೇರೆ ಸಂಬಂಧಗಳನ್ನ ಕಲ್ಸ್ಕೊಳಂಗಿಲ್ಲ, ಬೇರೆ ಸಂಬಂಧಗಳನ್ನ ಸೃಷ್ಟಿ ಮಾಡ್ಕೊಳಂಗಿಲ್ಲ ಅಂತ ಸೈಲೆಂಟ್ ಆಗಿ ಕುತ್ಕೊಂಡಿರೋದಕ್ಕಾಗಲ್ಲ. ಈಗ ಅದೇ ಪ್ರಶ್ನೆ ಗಿಲ್ಲಿ ಕೇಳಿದ್ರು ಕೂಡ ನಾನ್ ಗೆಲ್ಬೇಕಂತಾನೆ ಹೇಳ್ತಾ ಇದ್ದು, ಅದೇ ಪ್ರಶ್ನೆ ಮ್ಯೂಟೆಂಟ್ ರಘುವರು ಕೇಳಿದ್ರು ಕೂಡ ನಾನ್ ಗೆಲ್ಬೇಕಂತಾನೆ ಹೇಳ್ತಾ ಇದ್ದಿದ್ದು. ಈಗ ಸಾಕಷ್ಟು ಜನಕ್ಕೆ ಅದನ್ನ ಯಾವ ರೀತಿ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ತಾ ಇದಾರೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ತುಂಬಾ ಸ್ವಾರ್ಥಿಯಾಗಿದ್ದಾಳೆ, ಅವಳು ಗೆಲ್ಲೋದಕ್ಕೋಸ್ಕರ ಬೇರೆ ಸಂಬಂಧಗಳನ್ನ ಕಲ್ಪಿಸ್ಕೊಂಡಿದ್ದಾಳೆ, ಅವಳು ಗೆಲ್ಲೋದಕ್ಕೋಸ್ಕರ ತುಂಬಾ ಸ್ವಾರ್ಥಿಯಾಗಿ ಯಾವ ಗೆಲ್ಲೋಂತ ಕುದುರೆಗಳಿತ್ತು ಅವುಗಳಿಗೆ ಲಗಾಮ್ ಹಾಕೊಂಡು ಇಟ್ಕೊಂಡಿದ್ದಾಳೆ, ಅವ್ರ ಜೊತೆ ಯಾರು ಕೂಡ ಮಾತಾಡಬಾರ್ದು ಅಂತಂದೇಳಿ ಕಂಟ್ರೋಲ್ ಆಗಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿ ಆಗ್ತಾ ಇತ್ತು. ಬಟ್ ಈಗ ಸುದೀಪ್ ಸರ್ ಕೇಳಿದಾಗ ರಕ್ಷಿತಾ ಹೇಳಿದ್ಲು ನಾನ್ ಗೆಲ್ಬೇಕು ಅಂತ. ಆಗ ಸುದೀಪ್ ಸರ್ ಹೇಳಿದ್ರಲ್ಲ ಕೊನೆದಾಗ, ಆ ಮಾತನ್ನ ನಾನು ಒಪ್ಕೊಂತೀನಿ. ಸಂಬಂಧಗಳನ್ನ ಕಟ್ಕೊಂಡ್ರಿ, ಈಗ ಬಾಗ್ಲು ಓಪನ್ ಆಗ್ತಿದ್ದಾಗೆ ಹಂಗಂಗೆ ಹೋಗ್ಬಿಡ್ತೀರಲ್ಲ ಅಂತಂದೇಳಿ. ಸತ್ಯ ಅದು, ಅದೆಲ್ಲರಿಗೂ ಕೂಡ ಗೊತ್ತಿರುವಂತ ಸತ್ಯ. ಆ ಸತ್ಯ ನಾವುಗಳಷ್ಟೇ ತಿಳ್ಕೊಂಡಿದೀವಿ, ಒಳಗಡೆ ಇರುವಂತರ ಅದನ್ನ ಮರೆತು ಕೂತಿದಾರಂತ ಏನಿಲ್ಲ, ಅವರು ಕೂಡ ತಲೆಯಲ್ಲಿ ಇಟ್ಕೊಂಡೇ ಆಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಟಾಪಿಕ್ ಏನು, ಹೈಲೈಟ್ ಆಗಿ ಕಾಣಿಸ್ತಿರೋದೇನಪ್ಪಾ ಅಂತಂದ್ರೆ, ಇಷ್ಟು ದಿನ ನಾವೆಲ್ಲ ಏನು ಇವ್ರು ಗೆಲ್ತಾರೆ ಅಂತಂದೇಳಿ ಎತ್ಕೊಂಡ್ಬಂದ್ವಲ್ಲ, ಅದನ್ನೆಲ್ಲ ಕೂಡ ಮಕಡೆ ಮಲಗಿಸಿ ದೋಸೆನ ನೀಟಾಗಿ ತಿರುವಾಕುವಂತ ಕೆಲಸ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಇವತ್ತಿನ ಪ್ರೊಮೋಗಳು ಹೇಳ್ತಾ ಇದೆ. ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ. ಟೈಮ್ ಸಿಕ್ಕರೆ ಇವತ್ತಿನ ಎಪಿಸೋಡ್ ನೋಡಿ ನಾಳೆ ನಾನು ರಿವ್ಯೂ ಕೊಡ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಮುನ್ಸೂಚನೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಬೇಕಾದವ್ರನ್ನ ಗೆಲ್ಸೋದಕ್ಕೋಸ್ಕರ ಹೊರಗಡೆ ಯಾರಿಗೆ ಪಾಪ್ಯುಲಾರಿಟಿ ಇದೆ ಅವರ ಹೆಸರನ್ನ ತಗ್ಸ್ಬೇಕು ಅಂತಂದೇಳಿ ಡಿಸೈಡ್ ಮಾಡಿದ್ದಾರೆ ಮೇಲಿನ ತಂಡ ಅಂತ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಇದು ಸಾಕಷ್ಟು ಜನ ಮಾತಾಡ್ಕೋತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲನೇ ಪ್ರಮೋದ ರಿವ್ಯೂ ಆಗಿತ್ತು. ಆದಷ್ಟು ಬೇಗ 2ನೇ ಪ್ರಮೋದ ರಿವ್ಯೂ ಕೂಡ ಬರುತ್ತೆ. ಮರೀದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುದೀಪ್ ಸರ್ ಕೊಟ್ಟಂತ ಹೇಳಿಕೆ ಬಗ್ಗೆ ರಕ್ಷಿತಾ ಶೆಟ್ಟಿ ಒಂದಷ್ಟು ಸಂಬಂಧಗಳನ್ನ ಸೃಷ್ಟಿ ಮಾಡ್ಕೊಂಡು ಮನೆನ ನರಕ ಮಾಡ್ತಿದ್ದಾಳೆ, ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇಮಿಡಿಯೇಟ್ ಆಗಿ ಇನ್ನೊಂದು ವಿಡಿಯೋ ಬಿಡ್ತೀನಿ. ಇದು ಆಲ್ರೆಡಿ ತುಂಬಾ ಲೆಂತಿ ಆಗೋಯ್ತು. 2ನೇ ಪ್ರಮೋದ ರಿವ್ಯೂ ನೆಕ್ಸ್ಟ್ ಚೆಕ್ ಮಾಡಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ, ತುಂಬಾ ಲೆಂತಿ ಆಗೋಯ್ತು. ಹಾಗಾಗಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ. ಲವ್ ಯು ಆಲ್. ಹಾಗೆ ಕೊನೆಯದಾಗ ಇನ್ನೊಂದು ವಿಷಯ, ದಯವಿಟ್ಟು ಇಷ್ಟೋ ತನಕ ನೋಡಿದೀರಾ ಅಂತಂದ್ರೆ ಮಿಸ್ ಮಾಡದೆ ಯಾರೆಲ್ಲ ಇನ್ನೂ ನನ್ನ ಒಂದು ಶಾರ್ಟ್ ಫಿಲ್ಮ್ ನ ನೋಡಿಲ್ಲ, ದಯವಿಟ್ಟು ಇದೇ ಒಂದು ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ರಿಲೀಸ್ ಆಗಿದೆ. ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ, ಎಲ್ಲರೂ ಕೂಡ ನೋಡಿ ಆರೈಸಿ ಅಂತ ಕೇಳ್ಕೊಂತೀನಿ. ಯಾಕೆ ಅಂತಂದ್ರೆ ಒಂದು ಒಳ್ಳೆ ತಂಡ ಸೋಲ್ಬಾರ್ದು, ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ, ಒಂದು ಒಳ್ಳೆ ಹೊಸತನ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಒಳ್ಳೆ ತಂಡ ಸೋಲ್ಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಒಂದು ಒಳ್ಳೆ ಶಾರ್ಟ್ ಫಿಲ್ಮ್, ಓವರ್ ಆಲ್ ಒಂದು ಒಳ್ಳೆ ಶಾರ್ಟ್ ಫಿಲ್ಮ್ ಸೋಲ್ಬಾರ್ದು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ದಯವಿಟ್ಟು ನೀವು ನಿಮ್ಮ ಒಂದು 15 ನಿಮಿಷ ಟೈಮ್ ನ ಬಿಡು ಮಾಡ್ಕೊಂಡು ಇದೇ ಚಾನಲ್ ಅಲ್ಲಿ ಬೋಂಡಿ ಸಲೂನ್ ಅಂತ ಶಾರ್ಟ್ ಫಿಲ್ಮ್ ಇದೆ, ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಮಿಸ್ ಮಾಡದೆ ನೋಡಿ. ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಕೂಡ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಸಜೆಸ್ಟ್ ಮಾಡಿ, ಅವ್ರಿಗೂ ಕೂಡ ಶೇರ್ ಮಾಡಿ. ಲವ್ ಯು ಆಲ್.